ಸೂರ್ಯಕಾಂತಿ. ಎಲ್ಲ ನಮ್ಮ ಹಣೆ ಬರ. ಮದುವೆ ಆಗ್ಬೇಕಾದ ಹುಡುಗ ಮಸಾಣ ಸೇರ್ದ ಅಂತಾಯ್ತು. ಹಾಗಂತ ಆ ಹುಡುಗಿ ಭಾಳ ಹಾಳು ಮಾಡೋಕ್ಕಾಗತ್ತಾ? ಅದಕ್ಕೆ ನಾನು ಇನ್ನೊಂದು ಮಗನ ಜೊತೆ ಅವಳ ಮದುವೆ ಗೊತ್ತು ಮಾಡಿದ್ದೀನಿ. ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ? ಈಗ ನೀವೇ ನಮಗೆ ಸಹಾಯ ಮಾಡಬೇಕು. ಈಗ ಸಿಕ್ಕಿರೋ ದೇಹ ಸತ್ಯಂದಲ್ಲ ಅಂತ ನೀವು ಬರೆದ್ಬಿಡಿ. ನಮಗೂ ಹಾಗೆ ಅನ್ನಿಸ್ತಾ ಇದೆ. ಒಂದು ವೇಳೆ ಅದು ಸತ್ಯಂದೇ ದೇಹ ಅಂತ ಸಾಧಿಸಕ್ಕೆ ಹೋದ್ರೆ 106 ಸಮಸ್ಯೆಗಳು ಬರುತ್ತೆ, ಸೂತ್ಕ ಬರುತ್ತೆ, ಮದುವೆ ಮುಂದೆ ಹೋಗುತ್ತೆ. ಇದರಿಂದ ಆ ಹುಡುಗಿ ಬಾಳು ಹಾಳಾಗತ್ತೆ. ನೀವು ಕಣ್ಣೀರು ಹಾಕ್ಬಿಡಿ. ನಾವಿರೋದು ನಿಮ್ಗೆ ತೊಂದರೆ ಕೊಡೋದಿಕ್ಕಲ್ಲ. ಒಂದು ಕೆಲಸ ಮಾಡಿ, ನೀವೊಂದು ಸ್ಟೇಟ್ಮೆಂಟ್ ಕೊಡಿ, ಆ ಬಾಡಿ ನಿಮ್ಮ ಹುಡುಗಂದಲ್ಲ ಅಂತ. ಮುಂದಿಂದು ನಾವು ನೋಡ್ಕೋತೀವಿ. ಸತ್ಯನ ಹುಡ್ಕೊಂಡು ನಮ್ಮನೆಗೆ ಒಬ್ಬ ಬಂದಿದ್ದಂತೆ. ನಮ್ಮ ಗಂಗಾ ಅವನ ಜೊತೆ ಮಾತಾಡಿದಾಳೆ. ಅವನ ಹೆಸರು ರವೀಂದ್ರ ಅಂತ. ಅವನೇ ಈ ಕೆಲಸ ಮಾಡಿರೋದು. ಅವನೇ ಇದಕ್ಕೆಲ್ಲ ಕಾರಣ. ನಾನನ್ನ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ಎಲ್ಲಿ ಏನ್ ಹೇಳ್ತಿದ್ದೆ ನೀನು? ಚುಪ್ಪಾಯಿ. ನಿನಗೆ ದ್ರೋಹ ಮಾಡಿದ್ರು, ನಾನು ನಿನಗೆ ದ್ರೋಹ ಮಾಡಿದ್ದೆ. ಚಿಂತಿದ್ಯಾ ಅವ್ರನ್ನ? ನಾನ್ ಚೆನ್ನಾಗಿರ್ಲಿ ಅಂತ ಹೇಳಿ ಹಾಳು ಮಾಡ್ತಿದ್ಯಾ? ಸತ್ಯನ ಬಗ್ಗೆ ನನಗೇನು ಗೊತ್ತು? ಸತ್ಯ ಸಾಯ್ತಿರೋದು ನೀನೆ, ಪ್ರಾಣ ತೆಗ್ದಿರೋದು ನೀನೆ. ಅದಕ್ಕೆ ನಾನೇ ನಿಮ್ಮ ಮೈಸೂರಿಗೆ ಹೋಗಿದ್ದು. ಬಿಡಲ್ಲ. ಏನೇ ಮಾಡ್ತೀಯ ನೀನು? ನನ್ನ ಮಗನ ಮೇಲೆ ಕೈ ಮಾಡ್ತೀಯಾ? ಮೇಲ್ ಜಾತಿಯವ್ರು ಏನ್ ಮಾಡಿದ್ರು ನಡೆಯುತ್ತೆ ಅನ್ಕೊಂಡಿದ್ಯಾ? ಇವತ್ತು ಕಾಳವ ಏನು ಅಂತ ನೀನು ತೋರಿಸ್ತೀನಿ ಕಣೆ, ತೋರಿಸ್ತೀನಿ. ಅಮ್ಮ ನಿಂತ್ಕೋ, ಅಮ್ಮ ನಿಂತ್ಕೋ, ಅಮ್ಮ ನನ್ನ ಮಾತು ಕೇಳು. ಅಮ್ಮ ಮಾದೇಗೌಡ್ರೆ, ಮಾದೇಗೌಡ್ರೆ, ಒಣ ಕೂತ್ ಏನ್ ಮಾಡ್ತಿದ್ದೀರಿ? ಬನ್ರಿ ಈಚೆಗೆ. ಬಿಡಿ ನನ್ನ. ಬಾಮ್ಮ ಇಲ್ಲಿ. ಏನಾಯ್ತು ಕಳವ? ಏನಾಯ್ತು ಅಂತ ಕೇಳ್ತೀಯಲ್ಲ, ಬುದ್ಧಿ ಆಯ್ತಾ ನಿನ್ಗೆ? ಹೆಂಗ್ ಬೆಳೆಸ್ಬೇಕಂತ ಗೊತ್ತಿಲ್ದಕ್ಕೆ ಜನ್ಮ ಯಾಕೆ ಕೊಡ್ಬೇಕು? ನನ್ನ ಮನೆಗೆ ಬಂದು ನನ್ನ ಮಗನಿಗೆ ಬಾಯಿ ಬಂದಂಗ್ ಮಾತಾಡ್ತಾ ಇದ್ಲು. ನಾನ್ ನೋಡಿ ಯಾಕೆ ಬಂದೆ ಅಂತ ಕೇಳಿದ್ದಕ್ಕೆ ನನ್ ಮೇಲೆ ಕೂಗಾಡ್ತಾವಳೆ. ಮಾನ ಮರ್ಯಾದೆ ಇರೋರು ಮಾಡೋ ಕೆಲಸವಾ ಇದು? ಮದುವೆ ಗೊತ್ತಾದ್ಮೇಲೆ ಸುಮ್ಕೆ ಬಿದ್ದಿರ್ಬೇಕು, ಇಲ್ಲ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ಬೇಕು. ಅದು ಬಿಟ್ಟು ಬೇರೆ ಹುಡುಗರು ತಲೆ ಯಾಕೆ ಕೆಡಿಸ್ಬೇಕು? ನಿಮ್ದು ಮರವಾದಸ್ಥರು ಮಂತನ ತಾನೇ, 3 ಕಾಸಿನ ಕೆಲಸ ಯಾಕೆ ಮಾಡ್ಬೇಕು? ಹುಚ್ಚೆ ಬಾಯಿ, ನೀನು ಒಂದ್ ಮಾತಾಡಿದ್ರೆ ನೀನು ಸಾಯಿಸ್ಬಿಡ್ತೀನಿ. ಎಷ್ಟೇ ಧೈರ್ಯ ನಿನ್ಗೆ? ನನ್ನ ತಂಗಿನ ಬೀದಿ ಬಸ್ ಅಂತೀಯ? ಕಾಳವ ಹೇಳ್ತಿರೋದ್ರಲ್ಲಿ ತಪ್ಪೇನೂ ಇಲ್ಲ. ಅವಳೇನು ಸುಮ್ನೆ ಬಂದು ನಮ್ಮ ಮನೆ ಹತ್ರ ಮಾತಾಡ್ತಾ ಇಲ್ಲ ರೀ. ಇವಳ್ಯಾಕೆ ಅವ್ರ ಮನೆ ಹತ್ರ ಹೋಗ್ಬೇಕಿತ್ತು? ಅವನು ನೋಡ್ಲಿಲ್ಲ ಅಂದ್ರೆ ಇವಳಿಗೆ ನಿದ್ದೆನೇ ಬರಲ್ವೇನೋ. ಇದೆಲ್ಲ ಯಾಕ್ರಿ ಬೇಕು ಅಂತೀನಿ. ಏನ್ ಅನ್ಕೊಂಡ್ಬಿಟ್ಟಿದೀರಿ ನೀವು? ಕಾಳವ ಅಂದ್ರೆ ನನ್ ಮಗನ್ ಏನ್ ತಿಳ್ಕೊಂಡ್ಬಿಟ್ಟಿದೀರಿ ನೀವು? ನೋಡ್ತೀನಿ ನಾನು. ನನ್ ಮಗನ್ ಇನ್ನೊಂದ್ಸತಿ ಏನಾನ ಆದ್ರೆ ಸುಮ್ಕಿರಕ್ಕಿಲ್ಲ ನಾನು. ನೀನ್ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ ತಾನೆ? ಹಾ, ದೇವಸ್ಥಾನಕ್ಕೆ ಅಂತಾನೆ ಹೇಳ್ತಾಳೆ. ಆದ್ರೆ ಎಲ್ಲಿಗೆ ಹೋಗ್ತಾಳೋ ಯಾರಿಗ್ ಗೊತ್ತು? ನನ್ನ ಕರ್ಮ. ಈ ರೀತಿ ಹಾದ್ರ ಮಾಡೋರ್ ಮನೆಗೆಲ್ಲ ಸೊಸೆಯಾಗಿ ಬಂದಿದ್ದೀನಲ್ಲ. ಯಾರೇ ಹಾದ್ರ ಮಾಡೋದು? ನಿಮ್ ತಂಗಿ ಹಾದ್ರ ಮಾಡ್ಬೋದು, ಊರವರೆಲ್ಲ ಅವಳನ್ನ ಬೀದಿ ಬಸ್ವಿ ಅಂತಾನು ಕರಿಬಹುದು. ನಾನೇ ಏನಾದ್ರು ಹೇಳಕ್ ಬಂದ್ರೆ ನಿಮ್ಗ ತಪ್ಪಾಗುತ್ತಲ್ವಾ? ಏನಂದೆ?